ಡಿಕೆಶಿ ನಡುವೆ ಮತ್ತೊಂದು ಮಹಾ ವಾರ್ ರೆಡಿ ಆಗ್ತಾ ಇದೆ. ಜಿದ್ದಿಗೆ ಬಿದ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ವಾರ್ ಕಂಟಿನ್ಯೂ ಆಗ್ತಾ ಇದೆ. ಜಿದ್ದಿಗೆ ಬಿದ್ದಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಇಬ್ಬರ ಮಧ್ಯ ನಾನಾ ನೀನಾ ಯುದ್ಧ ಜೋರಾಗ್ತಾ ಇದೆ. ಯಾವ ವಿಚಾರಕ್ಕೆ ಈಗ ಅಂದ್ರೆ ಎಂಎಲ್ಸಿ ಸ್ಥಾನಕ್ಕೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋ ವಿಚಾರದಲ್ಲಿ ತಮ್ಮ ಬೆಂಬಲಿಗರ ಪಟ್ಟವನ್ನ ಅಂದ್ರೆ ತಮ್ಮ ಬೆಂಬಲಿಗರಿಗೆ ಪಟ್ಟವನ್ನ ಕಟ್ಟೋಕೆ ಹಠಕ್ಕೆ ಬಿದ್ದಿದ್ದಾರೆ ಇಬ್ರು ಲೀಡರ್ಸ್ ಕೂಡ. ಡಿಸಿಎಂ ಮತ್ತು ಸಿಎಂ ನನ್ನ ಜೊತೆಗಿರೋರೇ ಆಗ್ಬೇಕು, ನನ್ನ ಬೆಂಬಲಿಗರೇ ಆಗ್ಬೇಕು, ನಾನು ಹೇಳ್ದಂತವರೇ ಆಗ್ಬೇಕು ಅಂತ ಇಬ್ರು ಕೂಡ ರೇಸ್ ನಲ್ಲಿದ್ದಾರೆ. ಖಾಲಿ ಎಷ್ಟು ಒಂದು 4 ಸ್ಥಾನಗಳಿದೆ ಎಂಎಲ್ಸಿ ವಿಚಾರದಲ್ಲಿ. ಸೊ ಬಿಗ್ ಫೈಟ್ ನಡೀತಾ ಇದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ. ಒಮ್ಮತ ಮೂಡ್ತಾ ಇಲ್ಲ. ಫೈನಲಿ ಇದಕ್ಕೂ ಕೂಡ ಹೈಕಮಾಂಡ್ ಹಸ್ತಕ್ಷೇಪ ಮಾಡ್ಬೇಕಾಗಿ ಬರುತ್ತೆ. ಇವರಿಬ್ರು ಹಿಂಗೆ ರೇಸ್ ಮಾಡ್ತಾ ಇದ್ರೆ ಎಂಎಲ್ಸಿ ಲಿಸ್ಟ್ ಫೈನಲ್ ಮಾಡೋಕೆ ಹೈಕಮಾಂಡ್ ಮೊರೆ ಹೋಗಿದಾರಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಲಿಸ್ಟ್ ತಗೊಂಡಿದ್ದಾರೆ. ನೋಡಿ, ನನ್ನ ಪರವಾಗಿ ಅಂದ್ರೆ ಇಂತಿಂತವ್ರು ನೀವು ಆಯ್ಕೆ ಮಾಡಬೇಕು ಅಂತ. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇಬ್ಬರಲ್ಲಿ ಯಾರ ಕೈ ಮೇಲಾಗುತ್ತೆ ಅಗೈನ್ ಬಡ ಬಡಿದಾಟ ಇಲ್ಲಿ ಎಂಎಲ್ಸಿ ವಿಚಾರದಲ್ಲಿ ಮುನ್ನೆಲೆಗೆ ಬರ್ತಾ ಇರೋದನ್ನ ಗಮನಿಸಬಹುದು. ಸಿಎಂ ಸಿದ್ದರಾಮಯ್ಯ ಅವ್ರ ಲಿಸ್ಟ್ ನಲ್ಲಿ ಯಾರೆಲ್ಲ ಹೆಸರಿದ್ದಾರೆ, ಅವ್ರ ಪ್ರಿಯಾರಿಟಿ ಏನು ಅದನ್ನು ನೋಡೋಣ. ಡಿಸಿಎಂ ಅವರ ಪ್ರಿಯಾರಿಟಿ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ ಅದನ್ನು ನೋಡೋಣ. ಒಟ್ಟಾರೆ ಇರೋದೆಷ್ಟೇ ಈಗ ಖಾಲಿ ಇರುವಂತದ್ದು 4 ಎಂಎಲ್ಸಿ ಸ್ಥಾನಗಳು. ಅದನ್ನ ತುಂಬುವಂತಹ ಕೆಲಸ ಆದಷ್ಟು ಬೇಗ ಆಗಬೇಕು. ಹೈಕಮಾಂಡ್ ಇದಕ್ಕೆ ಹಸ್ತಕ್ಷೇಪ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಇವರಿಬ್ಬರಲ್ಲಿ ಒಮ್ಮತ ಇಲ್ಲ. ಇಬ್ಬರೇ ಕುತ್ಕೊಂಡು ಆಯ್ತು ನೀವು ಹೇಳ್ದವ್ರನ್ನೇ ಮಾಡೋಣ, ನಾನು ಹೇಳ್ದವ್ರನ್ನೇ ಮಾಡೋಣ ಅನ್ನುವಂತಹ ಸ್ಥಿತಿ ಇಲ್ಲ ಅಂತ ಒಂದು ಕೋಆರ್ಡಿನೇಷನ್ ಇಬ್ಬರ ಮಧ್ಯೆ ಇಲ್ಲ. ಇದರ ನಡುವೆ ಮತ್ತೊಂದು ಸುತ್ತಿನ ಕೋಲ್ಡ್ ವಾರ್ಗೆ ಸಿದ್ದು ವರ್ಸಸ್ ಡಿಕೆ ಇಬ್ರು ಕೂಡ ಅಣಿ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಎಂಎಲ್ಸಿ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೈಕಮಾಂಡ್ ಇದಕ್ಕೂ ಕೂಡ ಮಧ್ಯಸ್ಥಿಕೆ ವಹಿಸುವ ಸಾಧ್ಯತೆ ದಟ್ಟವಾಗಿದೆ. ಸಿದ್ದು ವರ್ಸಸ್ ಡಿಕೆ ಬಣ ಬಡಿದಾಟ ಎಂಎಲ್ಸಿ ವಿಚಾರದ ಹಂತಕ್ಕೂ ಕೂಡ ಬಂದು ನಿಂತಿರೋದನ್ನ ಗಮನಿಸಬಹುದು. ಹಾಗಾದ್ರೆ ಇಬ್ಬರ ಪ್ರಿಯಾರಿಟಿ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ ಅದನ್ನು ಕೂಡ ವೆರಿ ಕ್ವಿಕ್ ಆಗಿ ನೋಡೋಣ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ನೀಡ್ತಾರೆ. ವೀರೇಶ್, ಎಂಎಲ್ಸಿ ವಿಚಾರದಲ್ಲೂ ಕೂಡ ಸಿದ್ದು ವರ್ಸಸ್ ಡಿಕೆ ಬಣ ಬಡಿದಾಟ ಮುಂದುವರಿತಾ ಇದೆ. ಇಬ್ಬರ ಪ್ರಿಯಾರಿಟಿ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ, ಯಾರ ಕೈ ಮೇಲಾಗ್ಬೋದು, ಇಬ್ಬರ ಜಗಳ ಹಿಂಗೆ ಮುಂದುವರೆದ್ರೆ ಅಗೇನ್ ಹೈಕಮಾಂಡ್ ಹಸ್ತಕ್ಷೇಪ ಆಗೋ ಸಾಧ್ಯತೆ ಹೇಗಿದೆ? ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ಈಗಾಗಲೇ ಹೈಕಮಾಂಡ್ ಮಧ್ಯಂತರ ಎಂಟ್ರಿ ಆಗಿರುವಂತದ್ದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪರಿಷತ್ಗೆ 4 ಸ್ಥಾನಗಳು ಏನ್ ಖಾಲಿ ಇವೆ ಆ ನೇಮಕಾತಿ ವಿಚಾರದಲ್ಲಿ ಅವರ ಬೆಂಬಲಿಗರು ಮತ್ತು ಅವರ ಆಪ್ತರನ್ನೇ ನೇಮಕ ಮಾಡುವ ವಿಚಾರವಾಗಿನೇ ಅವರು ತಲಾ 2 ಹೆಸರುಗಳನ್ನ ಹೈಕಮಾಂಡ್ ನಾಯಕರುಗಳಿಗೆ ಕೊಟ್ಟಿರುವಂತದ್ದು. ಆದ್ರೆ ಹೈಕಮಾಂಡ್ ನಾಯಕರುಗಳು ಹೇಳ್ತಾ ಇರುವಂತದ್ದು ಏನಂತಂದ್ರೆ ನೀವಿಬ್ಬರು ಕೂತು ಹೆಸರುಗಳನ್ನ ಏನು ಅಂತಿಮಗೊಳಿಸಿ ಅಂತಿಮ ಪಟ್ಟಿಯವನ್ನ ನಮಗೆ ಕೊಟ್ರೆ ಮಾತ್ರ ನಾವು ಅದನ್ನ ಅಂಗೀಕಾರ ಮಾಡ್ತೀವಿ. ಪ್ರತ್ಯೇಕವಾಗಿ ಯಾವುದೇ ರೀತಿಯಾಗಿ ಹೆಸರುಗಳನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ನೀವಿಬ್ರು ಕೂತು ಸಮಾಲೋಚನೆಯನ್ನ ಮಾಡಿ ಯಾರನ್ನ ಪರಿಷತ್ ಸದಸ್ಯರಾಗಿ ಫೈನಲ್ ಮಾಡ್ಬೇಕು ಅನ್ನೋ ಒಂದು ಫೈನಲ್ ಆದಂತ ಪಟ್ಟಿಯನ್ನ ನೀವಿಬ್ಬರು ಸೇರಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ರು ಸಹ ಜೈಲಿಗೆ ಹೋಗುವ ಮುನ್ನ ಪರಿಷತ್ ಸದಸ್ಯರ ನೇಮಕಾತಿ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಸಭೆಯನ್ನು ಸಹ ಮಾಡಿರಲಿಲ್ಲ, ಚರ್ಚೆಯನ್ನು ಸಹ ಮಾಡಿರಲಿಲ್ಲ. ಆದ್ರೆ ಹೈಕಮಾಂಡ್ ನಾಯಕರುಗಳಿಗೆ ಪ್ರತ್ಯೇಕವಾಗಿ ಅವರದೇ ಗುಂಪಿನಲ್ಲಿರ್ತಕ್ಕಂಥ ತಲಾ 2 ಹೆಸರುಗಳನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಹೀಗಾಗಿನೇ ಇದು ಬಣ ಬಡಿದಾಟಕ್ಕೆ ಸಾಕಷ್ಟು ಕಾರಣವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲೇ ಹೈಕಮಾಂಡ್ ಈಗ ಮಧ್ಯಂತರವಾಗಿ ಎಂಟ್ರಿ ಆಗಿದೆ ಮತ್ತು ನೀವು ಇಬ್ಬರು ಜೊತೆಗೆ ಕೂಡಿಕೊಂಡೇನೆ ಹೆಸರುಗಳನ್ನ ಫೈನಲ್ ಮಾಡಿ ಅಂತ ಹೇಳಿ ಒಂದು ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು. ವಿಜಯ, ಧನ್ಯವಾದ ಡೀಟೇಲ್ಸ್ಗೆ.